ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ಬೋದು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಬನ್ನಿ ಇವಾಗ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಮೇನ್ ಪಾಯಿಂಟ್ ಡಿಸ್ಕಷನ್ ಆಗ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಒಂದು ಈ ಒಂದು ಉತ್ತಮ ಮತ್ತೆ ಕಳಪೆನ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಡಿಸ್ಕಷನ್ ಮಾಡಿ ಮಾಡೋ ಹಾಗಿಲ್ಲ. ಅಂಡ್ ನಾಮಿನೇಷನ್ ದೊಡ್ಡ ತಪ್ಪು. ಅಂಡ್ ನಾಮಿನೇಷನ್ ಕೂಡ ಡಿಸ್ಕಷನ್ ಮಾಡಿ ಮಾಡೋ ಹಾಗಿಲ್ಲ. ಸೊ ಮಾಲು ಅವರು ಏನೊಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ರೀಸನ್ಸ್ ನ ಕೊಡ್ತಾರೋ ಆ ಒಂದು ರೀಸನ್ಸ್ ಗೆ ಕರೆಕ್ಟ್ ಆಗಿತ್ತೋ ಇಲ್ವೋ ಸೆಕೆಂಡ್ರಿ ಅದು. ಬಟ್ ಎಂಡ್ ಆಫ್ ದ ಡೇ ಕ್ಯಾಪ್ಟನ್ ಆದಂತವ್ರು ಒಂದ್ಸತಿ ನಾಮಿನೇಟ್ ಮಾಡಿದ್ಮೇಲೆ ಅದನ್ನ ಪರ್ಸನಲ್ ಗ್ರಜಸ್ ನ ಇಟ್ಕೊಂಡು ಅದಕ್ಕೆ ಕಳಪೆ ಕೊಡೋದು ಎಷ್ಟು ಸರಿ ಎಷ್ಟು ತಪ್ಪು ನಿಮಗೆ ಬಿಟ್ಟಿದೀವಿ ಗೈಸ್, ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಕ್ಕೆಲ್ಲ ಕಾರಣ ಮೂಲ ಸೂತ್ರಧಾರಿ ಯಾರು ಅಂತಂದ್ರೆ ಧ್ರುವ ಅಂತವರು, ಕಾಕ್ರೋಚ್ ಅವರು, ರಿಷಾ ಅವರು ಅಂಡ್ ಜಾನ್ವಿ ಅವರು ಅಂಡ್ ಈ ಕಡೆ ನಮ್ಮ ಅಶ್ವಿನಿ ಮ್ಯಾಮ್ ಅವರು, ಈ ಎಲ್ಲಾ ಗ್ಯಾಂಗ್ಗಳು ಸೇರ್ಕೊಂಡು ಸೊ ಒಟ್ಟಿಗೆ ಪಾಪ ಮಾಡೋರ್ಗೆ ಹಳ್ಳೆ ತಳ್ಳಿದ್ರು ಅಂತಾನೆ ಹೇಳ್ಬೋದು. ಬಟ್ ಅಂದ್ರೆ ಯಾರಿಗೂ ಕೂಡ ಒಂದು ಓಪನ್ ಇನ್ನೊಂದು ಆಂಗಲ್ ಇಂದ ಅರ್ಥ ಆಗ್ತಲ್ಲ ಏನಂದ್ರೆ, ಸಡನ್ ಸ್ಪಾಟ್ ಅಲ್ಲಿ ಲೈಕ್ ಈಗ ಹೆಂಗ್ ಗೊತ್ತಾ, ಒಂಥರ ಹಾಟ್ ಸೀಟ್ ಅಂತ ಹೇಳ್ತಾರೆ ಗೊತ್ತಾ, ಆ ಜಾಗದಲ್ಲಿ ನಿಂತಿರ್ತವ್ರು ಮಾಡೋರು. ಯಾಕಂದ್ರೆ 7 ಬಕೆಟ್ ನ ನೀರ್ನ ಇವಾಗ ಫಾರ್ ಎಕ್ಸಾಂಪಲ್ ನಿನ್ನೆ ಧನುಷ್ ಅವರು ಹೇಳ್ತಾರೆ, ನೀವು ಯಾರನ್ನ ಬೇಕಾದ್ರೂ ಚೂಸ್ ಮಾಡಬಹುದು ರೀಸನ್ಸ್ ಕೊಡಕ್ಕೆ, ಆದ್ರೆ ರೀಸನ್ಸ್ ಏನ್ ಕೊಡ್ತೀರಾ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಲೈಕ್ ಧನುಷ್ ಅವರು ಕಳಪೆನ ಲೈಕ್ ಧನುಷ್ ಇವ್ರಿಗೆ ಯಾರು ಮಾಡೋರು ಮಾಡ್ತಾರೆ. ಬಟ್ ಧನುಷ್ ಅವ್ರು ಏನು ಯೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ, ಎಲ್ಲಾರು ಒಂದೇ ತರ ಯೋಚನೆ ಮಾಡಕ್ ಆಗಲ್ಲ. ಅಂಡ್ ಸಡನ್ ಆಗಿ ಧನುಷ್ ಅವ್ರಿಗೂ ಹೇಳಿದ್ರು ಕೂಡ ಧನುಷ್ ಅವರು ಕೂಡ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಅದೇ ಜಾಗದಲ್ಲಿ ಮಲ್ಲಮ್ಮ ಇದ್ರೆ ನೀವೇನ್ ಹೇಳ್ತಿದ್ರಿ, ಮಲ್ಲಮ್ಮ ಗೊತ್ತಾಗಿಲ್ಲ. ಸೊ ಮಾಳೋರು ಅದೇ ರೀಸನ್, ಮಾಳೋರು ಫಾರ್ ಬೆಟರ್ ಇದೆ, ಮಲ್ಲಮ್ಮ ಕಂಪೇರ್ ಮಾಡ್ಕೊಂಡು ಎಷ್ಟೋ ಬೆಟರ್ ಇದಾರೆ. ಬಟ್ ಅಂದ್ರೆ ಅವ್ರು ರೀಸನ್ ಕೊಟ್ಟಿದಾರಲ್ವಾ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಕೇಳ್ಬೇಕಿತ್ತು ನೀವು. ಪಾಪ ಅದು ಬಿಟ್ಬಿಟ್ಟು ನೀವು ಕಳಪೆ ಕೊಟ್ರೆ ಸೊ ಮಾಳೋರ್ಗೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಅದು ಜಸ್ಟ್ ಫಾರ್ ಆ ಪರ್ಟಿಕ್ಯುಲರ್ ರೀಸನ್ಸ್ ಗೆ ಕಳಪೆ ಅನ್ನೋದು ನನ್ಗೆ ಯಾಕೋ ನನಗೂ ಅದು ಅಷ್ಟು ಸರಿ ಅಂತ ಅನ್ಸ್ತಲ್ಲ. ಬಟ್ ಎನಿವೇಸ್ ಇಟ್ಸ್ ಓಕೆ. ಲೈಕ್ ಓವರ್ ಆಲ್ ಥಿಂಕ್ ಮಾಡ್ಬೇಕಿಲ್ಲ, ಟಾಸ್ಕ್ ಆಡಿದಾರೋ ಇಲ್ವೋ, ಮನೇಲಿ ಹೆಂಗ್ ನಡ್ಕೊಂತಾ ಇದಾರೆ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ಬರೀ ನಾಮಿನೇಷನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಳಪೆ ಕೊಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಜಾನ್ವಿ ಅವರು ಇನ್ನೊಂದು ಪದ ಯೂಸ್ ಮಾಡ್ತಾರೆ. ಜಾನ್ವಿ ಅವರು ಏನಂತಾರೆ ಅಂದ್ರೆ, ನಿಮ್ಗೆ ಬುದ್ಧಿ ದಡ್ಡ. ಸಿ ಫಸ್ಟ್ ಆಫ್ ಆಲ್ ಬೇಕಾದ್ರೆ ಅಧಿಕಾರದಲ್ಲಿ ಯಾರು ಬೇಕಾದ್ರೂ ಒಬ್ಬ ಈಗೋ ಇರೋನು ಕುತ್ಕೊಳ್ಬಹುದು ಅಂತೆ, ಇನ್ನೊಬ್ಬ ಯುಟಿಲೈಸ್ ಅಂದ್ರೆ ಏನೋ ಒಂದು ಜನಗಳನ್ನ ಇನ್ನೋಸೆಂಟ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳೋನು ಕುತ್ಕೊಳ್ಬೋದಂತೆ. ಆದ್ರೆ ದಡ್ಡ ಕುತ್ಕೊಳ್ಬಾರ್ದಂತೆ. ದಡ್ಡ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇನ್ನೋಸೆಂಟ್ ಗಳಿಗೆ ತಪ್ಪಾಗುತ್ತಂತೆ, ಅವಾಗ ಅನ್ಯಾಯ ಆಗುತ್ತಂತೆ ಅಂತ ಇವರೆಲ್ಲ ಬಾರಿ ಇನ್ನೋಸೆಂಟ್. ದಡ್ಡ ಅಂತ ಫಸ್ಟ್ ಆಫ್ ಆಲ್ ಒಬ್ಬ ಇನ್ನೊಬ್ಬ ಸಹ ಕಂಟೆಸ್ಟೆಂಟ್ ಗಳಿಗೆ ದಡ್ಡ ಅಂತ ಯಾವ ಒಂದು ಭಾಷೆ ಮೂರ್ಖ ಎಲ್ಲ ಒಂದೇ. ಫಸ್ಟ್ ಆಫ್ ಆಲ್ ಏನಕ್ಕೆ ಯೂಸ್ ಮಾಡಬೇಕು? ಅಂಡ್ ನಿಮಗೆ ಬುದ್ಧಿ ಇಲ್ವಾ? ನೀವು ಒಂದು ಜರ್ನಲಿಸಂ ಓದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಜರ್ನಲಿಸಂ ಓದಿದವರು ಓದಿದರೆ ಒಬ್ಬ ಜರ್ನಲಿಸ್ಟ್ ಕೂಡ ಹೌದು. ನೀವು ಒಬ್ಬ ಪತ್ರಕರ್ತನಾಗಿ ಲೈಕ್ ಇನ್ನೊಬ್ಬರ ಒಬ್ಬ ವೈಯಕ್ತಿಕವಾಗಿ ನೀವು ಆತರ ದಡ್ಡ ಅಂತ ಹೇಳಿದಾಗ, ಟ್ಯಾಗ್ ಲೈನ್ ಕೊಟ್ಟಾಗ ಅದು ಆಚೆ ಕಡೆ ಯಾವ ತರ ಪೋಟ್ರೆ ಆಗುತ್ತೆ. ಹಾಗಾದ್ರೆ ಮಾಡೋರು ದಡ್ಡತನದಿಂದ ಇಷ್ಟು ದಿನ ಜೀವನ ಮಾಡ್ತಾ ಇದಾರೆ, ದಡ್ಡತನದಿಂದ ಹಾಡು ಹೇಳ್ಕೊಂಡು ಹಾಗಾದ್ರೆ ನಂಗೆ ದಡ್ಡ, ನಾನು ಹಾಡು ಹೇಳ್ತಾ ಇದ್ದೀನಿ, ನಂಗೆ ದುಡ್ಡಾಕಿ ಅಂತ ಏನಾರ ಕೇಳ್ತಾ ಇದಾರೆ? ಇಲ್ಲ. ಅವ್ರಿಗೆ ಬಂದಿರೋದು ಕಷ್ಟಪಟ್ಟು ಒಬ್ಬ ಒಂದೆಲ್ಲೋ ಹಳ್ಳಿಲಿ ಇತ್ಕೊಂಡು ಇಲ್ಲಿವರೆಗೂ ಈ ಸ್ಟೇಜಿಗೆ ಬಂದಿದ್ದಾರೆ ಅಂತಂದ್ರೆ ನೀವು ಖುಷಿ ಪಡ್ಬೇಕು. ಆ ಒಂದು ಪರ್ಟಿಕ್ಯುಲರ್ ದಡ್ಡ ಅಂತ ಏನು ಯೂಸ್ ಮಾಡಿದ್ರೆ ಗೊತ್ತಾ, ಇಟ್ಸ್ ಫಸ್ಟ್ ಆಫ್ ಆಲ್ ಆ ಒಂದು ಟ್ಯಾಗ್ ಲೈನ್ ಸೂಟ್ ಆಗಲ್ಲ. ಹೌದು, ಇವರೇ ಈ ಮಿಂಚಿಂಗ್ ಪೌಡರ್ ಕೊಟ್ಟಿದ್ದು ಕರೆಕ್ಟ್ ಆಗಿದೆ ಗುರು, ಇವ್ರು ನೀವು ಬಟ್ಟೆ ಹಾಕೊಂಡು ಮಿಂಚಾಗಿ ನಿಂತ್ಕೊಳ್ಳೋದಕ್ಕೆ ಅವ್ರು ಅದನ್ನ ಕೊಟ್ಟಿದ್ದಾರೆ. ಬೇರೆ ಯಾರಿಗೂ ಅಲ್ಲಿ ಕಾಣಿಸ್ತಾ ಇಲ್ಲ ಆ ತರ ಹೈಲೈಟೆಡ್ ಆಗಿ. ಫಸ್ಟ್ ಆಫ್ ಆಲ್ ಜಾನ್ವಿ ಅವ್ರು ಹಾಕೊಳ್ಳುವಂತ ಡ್ರೆಸ್ ಬೇರೆ ಯಾರು ಮನೇಲಿ ಸದ್ಯಕ್ಕೆ ಯಾವ ಹುಡುಗಿ ಸ್ಪಂದನ ಅವ್ರ ಮೇ ಬಿ ಒಂದ್ ಲೆವೆಲ್ ಬರ್ಬೋದೇನೋ, ಬಟ್ ಸ್ಪಂದನಾಗಿಂದನೂ ಜಾಸ್ತಿ ಇವ್ರ ಒಂದು ಲೆವೆಲ್ ಮೇಲೆ ಇದ್ರೆ ಬಟ್ಟೆ ಚೆನ್ನಾಗಿ ಹಾಕೊಳ್ತಾರೆ. ಮೇ ಬಿ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಕೊಟ್ಟರು. ರಕ್ಷಿತಾ ಅವ್ರಿಗೆ ಕೊಡಕ್ಕೆ ಅವ್ರಿಗೆ ಯೋಚನೆ ಮಾಡಿ ನೋಡಿ, ನೀರು ಮಧ್ಯಾಹ್ನ ನೀನು ಮಲ್ಕೊಂತೀಯ, ನೀನು ಸ್ವಲ್ಪ ಎಚ್ಚೆಸ್ಕೋ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಡಿಪೆಂಡ್ ಅಪಾನ್ ಅವರ ತಲೆಯಲ್ಲಿ ಏನ್ ಸಡನ್ ಆಗಿ ಬಂತೋ. 7 ಜನಕ್ಕೆ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟರು. ನನಗೆ ಅಶ್ವಿನಿ ಅವ್ರು ಕೊಟ್ಟಿದ್ದು ಕರೆಕ್ಟ್ ಆಗಿತ್ತು, ಧ್ರುವಂತ ಅವರು ಕೊಟ್ಟಿದ್ದು ಸಗಣಿ ಕರೆಕ್ಟ್ ಆಗಿತ್ತು. ಇನ್ನೊಂದು ಆಕ್ಚುಲಿ ಸೊ ಇಲ್ಲಿ ನನಗೆ ಶಾಕಿಂಗ್ ಅಂತ ಅನ್ಸಿತ್ತು, ಉತ್ತಮ ಅಶ್ವಿನಿ ಮ್ಯಾಮ್ ಅವರು ಸಿಕ್ಕೈತಲ್ಲ, ಶಾಕಿಂಗ್ ಆಗ್ತಾ ಇದೆ ನಮಗೆ. ಇಲ್ಲ ಅದನ್ನೆಲ್ಲ ಮಾತಾಡೋಣ. ಫಸ್ಟ್ ಇವಾಗ ಕಳಪೆ ಬಗ್ಗೆ ಮಾತಾಡೋಣ. ಅಂಡ್ ಇದರಲ್ಲಿ ನೆಕ್ಸ್ಟ್ ಕಳಪೆ ಅಂತ ಬಂದಾಗ ನೆಕ್ಸ್ಟ್ ಇನ್ನೊಂದು ರೀಸನ್ಸ್ ಕೊಡೋದು ಯಾರಪ್ಪ ಅಂದ್ರೆ ಇವ್ರು ಆಕ್ಚುಲಿ ಸುಧೀರ್ ಅವರು. ನೀವು ದೊಡ್ಡ ಕಾಂಟ್ರಾಕ್ಟರ್ ಅಂತ ಅನ್ನಿಸ್ತು. ನೀವು ಯಾವ್ದೋ ಮದುವೆ ಮನೆಗೆ ಹೋದಾಗ ಇಬ್ರು ಆಳ್ಗಳನ್ನ ಇದ್ ಮಾಡ್ಕೊಂತಿರಲ್ಲ, ಆತರ ನೀವು ಬೇರೆಯವ್ರನ್ನ ಕೇಳಿ ಮಾಡ್ದಂಗಿತ್ತು. ಹಂಗಲ್ಲ, ಇವ್ರು ಅವ್ರು ಹೇಳಿದ್ ಏನಂತಂದ್ರೆ, ಕಾಂಟ್ರಾಕ್ಟರ್ ಏನ್ ಕೆಲಸ ಇರುತ್ತೆ ಅಂದ್ರೆ, ಕಿಚನ್ ಏರಿಯಾದಲ್ಲಿ ಇಬ್ರು ಏನೋ ಕೆಲಸ ಮಾಡ್ತಿದ್ರ, ಓಕೆ. ಸೊ ಹಾಲಲ್ಲಿ ಏನಾರೋ ಎಲ್ಲ ಊಟ ಬಡಿಸ್ತಾ ಇದಾರೆ ಇಬ್ರು, ಓಕೆ. ಸೊ ಇವ್ರು ಆ ರೀತಿ ಬರೀ ಕೆಲಸ ಮಾಡ್ಸಂದ್ರೆ, ಮನೆ ಕೆಲಸದಲ್ಲಿ ಬಾತ್ರೂಮ್ ಅಲ್ಲಿ ಇಬ್ರು ಇದಾರ, ಓಕೆ. ಕಿಚನ್ ಅಲ್ಲಿ ಇಬ್ರು ಇದಾರೆ, ಓಕೆ. ಹಾಲಲ್ಲಿ ಇಬ್ರು ಇದಾರೆ, ಓಕೆ. ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ ನೀವು, ಬೇರೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಬೇರೆ ಏನು ಮಾಡಿದ್ವು? ಹಂಗಾರೆ ಇವ್ರಿಗೆಲ್ಲ ಕೊಟ್ಟಿದ್ದು ನೀರ್ ಚೆಲ್ಲಿದ್ದು ಇವರೇ ತಾನೆ, ಮಾಡೋಣ ತಾನೆ. ಸೊ ಇವ್ರು ನೀವು ಅದನ್ನ ನೋಡ್ಬೇಕಿತ್ತು. ಇವ್ರಿಗೆ ಹೆಂಗೆ ಅಂತಂದ್ರೆ, ನನಗೆ ಕೊಟ್ಬಿಟ್ಟಿದಾರಲ್ಲ ಅನ್ನೋ ಉದ್ದೇಶಕ್ಕೆ ಏನು ಸಿಕ್ಕಲ್ವಲ್ಲ ಅಂತ ಈ ರೀಸನ್ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಎಂಡ್ ಆಫ್ ದ ಡೇ ಎಲ್ಲರೂ ಆಮೇಲೆ ಡಿಸ್ಕಷನ್ ನಡೀತಾ ಇತ್ತು. ಆಕ್ಚುಲಿ ಧ್ರುವಂತವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಬೇಕು ಅಂತ ಮಾಡೋರು ಯಾಕೆ ತುಂಬಾ ಸೈಲೆಂಟ್ ಆಗಿಬಿಟ್ಟಿದೆ ಅಂದ್ರೆ, ಅಶ್ವಿನಿ ಅವರು ಅಲ್ಲಿ ಕಿಚನ್ ಲೈಕ್ ಮೇಲ್ಗಡೆ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿದ್ರು ಗೊತ್ತಾ, ಮಾಲು ಯಾಕೆ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಮಾಡೋರು ಕೊಡ್ಬೇಕು. ಯಾವತ್ತು ಮಾಡೋರ ಬಗ್ಗೆ ಮಾತಾಡದೇ ಇದ್ದಂತ ವ್ಯಕ್ತಿಗಳು ಸಡನ್ ಆಗಿ ಮಾಡೋ ಬಗ್ಗೆ ಮಾತಾಡ್ತಾ ಇದಾರೆ ಅಂತಂದ್ರೆ,
ಮಾಡು ಕಳಪೆ ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾ ಇದೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತ, ಟಾಸ್ಕ್ ಆದ್ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ವಂತೆ ಎಲ್ಲೂ ಕಾಣಿಸ್ತಲ್ವ ಅಂತ ಹಾಗೆ ಹೇಳ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಕೊಡ್ಲಿ ಅಂತ. ಅಂಡ್ ಇನ್ನೊಂದ್ ಏನಂತಂದ್ರೆ ಮಾಡೋರು ಕೊಟ್ಟಂತ ಎಲ್ಲಾ ಡಿಸಿಷನ್ಸ್ಗಳು ತಪ್ಪಿತ್ತಂತೆ. ಅಂದ್ರೆ ಏನೊಂದು ರೀಸನ್ಸ್ ಕೊಟ್ಟರು ಗೊತ್ತಾ, ತಪ್ಪು ನಾವೇನು ಡಿಸರ್ವಿಂಗೇ ಇಲ್ಲ ಅಂತ ಯಾರು ಅಶ್ವಿನಿ ಅವ್ರು ಹೇಳ್ತಾ ಇದಾರೆ. ಅಂಡ್ ಇನ್ನೊಂದ್ ಕಡೆ ರಿಷಾ ಅವ್ರು ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಅಲ್ಲ ಮ್ಯಾಮ್ ಇಶಾ ಅವರೇ ಏನ್ ಖುದ್ದಾಗಿ ಹೇಳ್ತಾರದು, ಅವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡು ನಮ್ಮ ಮೇಲೆ ಬೀಳ್ತಾ ಇದ್ರೆ, ನಾವ್ ಯಾರು ಆಮೇಲೆ ಈ ಕಡೆ ಅಶ್ವಿನಿ ಅವ್ರು ಅದಕ್ಕೆ ಪೋಟೆ ಮಾಡ್ತಾರದು, ನಾವ್ ಯಾವ ಗ್ಯಾಂಗ್ ಅಲ್ಲ, ನಾವು ಸಿಂಗಲ್ ಆಗಿ ಆಡ್ತಾ ಇದೀವಿ. ಧ್ರುವಂತವ್ರು ಹೌದು ನಾನು ಬಂದಾಗಿಂದ ಇಂಡಿವಿಜುವಲ್ ಆಗಿ ಆಡ್ತಾ ಇದೀರಿ ಅಂತ ಹೇಳ್ತಾರೆ. ಅಬ್ಬಾ ನಾನ್ ಫಸ್ಟ್ ಟೈಮ್ ಶಾಕ್ ಆಗ್ಬಿಟ್ಟೆ, ಇವರೇ ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಕೋತಿನ ತಾನ್ ಕಡೆ ತಿನ್ಬಿಟ್ಟು ಮೇಕೆ ಮುತ್ತಿ ಕೊಡ್ಸಂತೆ ಮೊಸರನ್ನ, ಹಂಗೇನೆ ಪಾಪ ಗ್ಯಾಂಗ್ ನ ಅವ್ರಿಗೆ ಹೇಳ್ತಾ ಇದ್ರೆ, ಅವ್ರ ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸಿ ಅಲ್ಲಿ ಯಾರು ಗ್ಯಾಂಗ್ ಅಲ್ಲ, ಅಲ್ಲಿ ಇರೋದು ಅಶ್ವಿನಿ ಲೈಕ್ ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದು ಜೋಡಿ ಆಗಿದ್ದಾರೆ. ಸ್ಪಂದನ ಮತ್ತೆ ಧನುಷ್ ಅವರು ಅವಾಗ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಸ್ಪಂದನ ಅಲ್ಲೂ ಹೋಗ್ತಾರೆ, ಇಲ್ಲೂ ಬರ್ತಾರೆ, ಇದ್ದಾರೆ. ಸಿ ಇಲ್ಲಿ ಇವ್ರಿಗೆ ಯಾವ್ದು ಗುರು ಗ್ಯಾಂಗ್ ಇದು ಯಪ್ಪ, ಲಿಟ್ರಲಿ ನನಗೆ ಶಾಕ್ ಆಗೋಯ್ತು ಯಪ್ಪ ಕೇಳ್ಬಿಟ್ಟು. ಸೊ ಇವರ ಒಂದು ಮನ್ಸಲ್ಲಿ ಏನಿತ್ತು, ಇವ್ರು ಏನ್ ನಡ್ಕೊಳ್ತಾ ಇದ್ರು. ಆಮೇಲೆ ಇನ್ನೊಂದ್ ಏನಂತ ಹೇಳ್ತಾರೆ ಗೊತ್ತಾ, ಮೇ ಬಿ ಜನಗಳು ನೋಡ್ತಾ ಇರ್ತಾರೆ ಎಲ್ಲಾನು ಆಚೆ ಕಡೆ, ಜನಗಳು ನೋಡ್ತಾ ಇರೋದಪ್ಪ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಸಿಂಗಲ್ ಆಗಿ ಆಡ್ರಿ. ಸಿಂಗಲ್ ಆಗಿ ಆಡೋದು ಹೆಂಗೆ ಅಂತಂದ್ರೆ, ನಾನು ಹೇಳ್ತಾ ಇರೋದು ಬೇರೆಯವ್ರ ಜೊತೆ ಮಾತಾಡ್ಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡಿ. ನಿಮ್ಮ ಗೇಮ್ ಅಂತ ಬಂದಾಗ ನಿಮಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ. ನಿನ್ನೆ ಗಿಲ್ಲಿಯವರು ಒಂದು ಸಖತ್ತಾಗಿರೋ ರೀಸನ್ಸ್ ಕೊಡ್ತಾರೆ, ನೀವು ಮಾಡೋರು ಯಾಕೆ ಉತ್ತಮ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ಆಕ್ಚುಲಿ ಆಪೋಸಿಟ್ ತಂಡದವರು ಅವರು ಯಾಕೆ ಅಲ್ಲ ಅವ್ರ ಒಂದ್ ರೀಸನ್ ಹೇಳ್ತಾರೆ, ನೀವು ನಿಮ್ಮನ್ನ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ನೀವು ಮಾಡೋ ರೀಸನ್ ಕೊಟ್ಟಿದ್ದು ಕರೆಕ್ಟ್ ಆಗಿತ್ತು. ಯಾಕೆ ಅಂತಂದ್ರೆ, ನೀವು ಏನು ಒಂದು 7 ಜನ ಎಲಿಮಿನೇಟ್ ಆದ್ರಿ ಗೊತ್ತಾ, ನೀವು ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ನಾಮಿನೇಷನ್ ಆದವರು, ನೀವು ನಿಮ್ಮನ್ನ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಗೇಮ್ ಆಡ್ತಾ ಇಲ್ಲ, ಆಪೋಸಿಟ್ ತಂಡದವ್ರು ಸೇಫ್ ಆಗ್ಬಿಡ್ತಾರೆ ಅಂತ ಗೇಮ್ ಮಾಡಕ್ ಹೋಯ್ತಾ ಇದ್ದೀರಾ. ಕರೆಕ್ಟ್ ರೀಸನ್ ಹೊಡಿತಾರೆ ಗಿಲ್ಲಿ ಅವರು. ಆಕ್ಚುಲಿ ಮಾಲು ಅವರು ಉತ್ತಮ ನಮ್ಮ ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ನನಗಂತೂ ಪರ್ಫೆಕ್ಟ್ ಅಂತ ಅನ್ಸುತ್ತೆ ನೆನ್ನೆ ಮಾಲು ಅವ್ರು ಕೊಟ್ಟಿದ್ದು. ಅದೇ ಯಾಕಂದ್ರೆ ಎಲ್ಲರೂ ಸೇರಿ ಆಳ್ಮೇಲೆ ಕಳ್ಳು ಅಂತ ಎಲ್ಲರೂ ಸೇರಿ ಪಟ್ ಅಂತ ಹೊಡಿತಾ ಇದ್ರೆ ಮಾಡೋರ್ಗು ಬೇಜಾರಾಗುತ್ತೆ. ಸೂರಜ್ ಅವರು ಸಖತ್ತಾಗಿ ಕೊಟ್ಟರು. ಸೂರಜ್ ಅವರು ಫಸ್ಟ್ ಟೈಮ್ ನಮ್ಗೆ ಏನೋ ಒಂದ್ ಸ್ವಲ್ಪ ವ್ಯಾಲಿಡ್ ಆಗಿದ್ರೆ, ಆ ಟೈಮ್ಗೆ ಬಿಗ್ ಬಾಸ್ ಅವರು ಹೇಳಿದ ತಕ್ಷಣನೇ ಮಾಡೋರ್ಗೆ ಕಕ್ಕಾಬೇಕಿ ಆದ್ರು. ಬಟ್ ಆದ್ರೂ ಆ ರೀಸನ್ಗಳು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಸಭಾಷ್ಗಿರಿ ಕೊಡ್ಲೇಬೇಕು. ಬಟ್ ಸ್ಟಿಲ್ ನೀವೇನೇ ಇದ್ರು ಅವ್ರನ್ನ ಹಿಂದೆ ಅಂದ್ರೆ ಅವರು ಕೆಳಗಾಕಿ ನೀವು ಮಾತಾಡ್ತಿದ್ರಿ, ಸೊ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಸೂರಜ್. ಕಳಪೆ ಬಂದ್ಬಿಟ್ಟು ಜಾನ್ವಿ ಅವರು ಕೊಡ್ತಾರೆ. ಜಾನ್ವಿ ಅವರು ನೀವೇನೊಂದು ಪದ ಯೂಸ್ ಮಾಡ್ತೀರಾ ದಡ್ಡ ಅಂತ, ಅದು ತುಂಬಾ ತಪ್ಪಾಗುತ್ತೆ. ನೀವು ಯಾಕಂದ್ರೆ ನೀವು ಒಬ್ಬ ಸೇಮ್ ನಾನು ಏನ್ ಹೇಳಿದ್ನೋ ಅದೇ ರೀತಿ ಅವರು ಸಕ್ಕದಾಗ ಹೇಳ್ತಾರೆ. ಆಕ್ಚುಲಿ ನಾನು ಒಂದ್ಸಲ ಅನ್ಕೊಂತ ಇದ್ದೀನಿ, ಯಪ್ಪೆ ಇವ್ರು ಯಾಕೆ ಈ ತರ ದಡ್ಡ ಅಂತ ಹೇಳ್ಬಿಟ್ರು, ದಡ್ಡ ಅಂತ ಯಾರಿಗೂ ಯೂಸ್ ಮಾಡೋ ಹಾಗಿಲ್ಲ ಆ ತರ ಅಂತ. ಆಕ್ಚುಲಿ ಇಲ್ಲಿ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತಾರೆ ಇವರೆಲ್ಲ ಅಂದ್ರೆ, ಸೊ ಧ್ರುವಂತ್ ಅವರು ಫಸ್ಟ್ ನಾವೇ ಹೋಗಿ ಕೊಟ್ಬಿಡ್ಬೇಕಂತೆ. ಅವಾಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರಂತೆ. ಜಾನ್ವರಿ ಹೇಳ್ತಾ ಇರೋದು, ಇವರು ದೊಡ್ಡ ಮಹಾತ್ಮ ಗಾಂಧೀಜಿ ಅವರು, ಇವ್ರು ಹೇಳಿ ಅವ್ರು ನಡೆದಿದ್ದಾರಲ್ಲಿ ಇವರೆಲ್ಲ ನಡ್ಕೊಂಡ್ಬಿಡ್ತಾರೆ, ಆ ರೀತಿ ಅವ್ರು ಮಾತಾಡ್ತಿದ್ದಲ್ಲ. ಆಕ್ಚುಲಿ ಫಸ್ಟ್ ನಾವು ಕೊಟ್ಬಿಡೋಣ, ಆಮೇಲೆ ಎಲ್ಲರೂ ಮಾಡೋರು ಕೊಡ್ಕೊಂಡ್ಬಿಡ್ತಾರೆ. ಆಕ್ಚುಲಿ ರಕ್ಷಿತ್ ಅವ್ರು ಫಸ್ಟ್ ಹೋಗ್ತಾರಲ್ಲಿ, ರಕ್ಷಿತ್ ಅವರು ಹೋಗ್ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೊಡ್ತಾರೆ. ಸೊ ಇಲ್ಲಿ ಆಕ್ಚುಲಿ ಆಮೇಲೆ ಬಂದವರೆಲ್ಲ ಮಾಡೋರು ಅನ್ಕೊಂಡು ಹೋಗ್ಬಿಟ್ಟು ಮಾಡೋರು ಕಳಪೆ ಕೊಡ್ತಾರೆ. ಇಲ್ಲಿ ಎಂಡ್ ಆಫ್ ದಿ ಡೇ ಇನ್ನೊಂದು ಏನಾಗುತ್ತೆ ಗೊತ್ತಾ, ಆಕ್ಚುಲಿ ರಕ್ಷಿತ್ ಅವರು ಕಳಪೆ ಕೊಡೋದು ಜಾನ್ವಿ ಅವರು ಕೊಡ್ತಾರೆ ಆಕ್ಚುಲಿ. ಸೊ ಜಾನ್ವಿ ಅವರು ಲವ್ ಯು ಕಂದ ಅಂತ ಉರ್ಸಕ್ ಹೋಯ್ತಾರೆ. ಇಲ್ಲಿ ಅಶ್ವಿನಿ ಅವ್ರು ನೋಡಿ ಮತ್ತೆ ಬಕೆಟ್, ನಾನು ಹೇಳ್ಬಾರ್ದು ಬಾಯಲ್ಲಿ ಹೇಳ್ಬಾರ್ದು, ಮತ್ತೆ ಒಂದಾಗ್ಬಿಟ್ಟು ಚಪ್ಪಳೆ ಹೊಡಿತಾ ಇರ್ತಾರೆ. ಅಶ್ವಿನಿ ಅವರು ಫುಲ್ ಖುಷಿ, ಅವ್ರಿಗೆ ಜಾನ್ವಿ ಅವ್ರು ಹಂಗಂದಾಗ ಇವರು ಫುಲ್ ಖುಷಿ ಹೈಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಅರ್ಥ ಆಗ್ತಲ್ಲ ಗುರು, ನೀವು ಜಾನ್ವಿ ಅವರೇ ನಿಮ್ಗೆ ಯಾಕೆ, ನೀವು ಚೆನ್ನಾಗಿ ಗೇಮ್ ಮಾಡ್ತಾ ಇದ್ರಿ, ಒಂದ್ 2 ವಾರ ಒಳ್ಳೆ ಹೆಸರು ಬಂದಿತ್ತು, ಮತ್ತೆ ಕೆಟ್ಟ ಹೆಸರು ಉತ್ತಮ ತಗೊಂಡಿದ್ರು. ಈಗ ಮತ್ತೆ ನೀವು ಬರ್ಕೊಡ್ತೀನಿ, ನೀವು ಯಾವ್ದೇ ಕಾರಣಕ್ಕೂ ಉತ್ತಮ ಬರಲ್ಲ, ಏನು ಬರಲ್ಲ. ಜೊತೆಗೆ ನನಗೆ ಲಿಟ್ರಲಿನೇ ಡಿಸಪಾಯಿಂಟ್ಮೆಂಟ್ ಅನ್ಸಿತ್ತು ಸ್ಪಂದನ ಅವರು ಅದು ಏನ್ ಅನ್ನಿಸ್ತೋ ಏನೋ ಗುರು, ಹೋಗ್ಬಿಟ್ಟು ಅಶ್ವಿನಿ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂತಾರೆ. ಅಶ್ವಿನಿ ಅವ್ರು ಬಂದ್ಬಿಟ್ಟು ಅಶ್ವಿನಿ ಜೊತೆ ಫುಲ್ ಕಂಪ್ಲೀಟ್ ಆಗಿ ಮತ್ತೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅಶ್ವಿನಿ ಅವ್ರಿಗೇನೆ ನೀವು ಲೈಕ್ ಉತ್ತಮ ಕೊಡ್ತಾರೆ. ಈ ತರ ಉತ್ತಮ ಸಿಗ್ಲಿ, ಕಿಚನ ಚಪ್ಪಳೆ ಸಿಗ್ಲಿ ಅಂದ್ಬಿಟ್ಟು ಅವ್ರು ನಾಟಕ ಆಡ್ತಾ ಇದಾರೆ ಅಂತ ಅನ್ಸುತ್ತೆ ಅಶ್ವಿನಿ ಮ್ಯಾಮ್ ಅವರು. ಆ ರೀತಿ ಇರೋ ಇವರೇ ಅಲ್ಲ ಅಶ್ವಿನಿ. ಮೇ ಬಿ ಟೂ ಅರ್ಲಿ ಇರ್ಬೋದೇನೋ, ಮೇ ಬಿ ನಾವು ಜಡ್ಜ್ ಮಾಡ್ತಾ ಇರೋದು, ನಾವೇನ್ ಇವಾಗಲೇ ಜಡ್ಜ್ ಮಾಡೋದು ಬೇಡ. ಓಕೆ, ಕಂಪೇರಿಟಿವ್ಲಿ ಲಾಸ್ಟ್ ವೀಕ್ ಅಲ್ಲಿ ಅಶ್ವಿನಿ ಅವರು ತುಂಬಾ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಎಲ್ಲ ಒಂದ್ ಕಡೆ ಆ ಒಂದು ನಾಟಕ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ 50% ಅನ್ಸುತ್ತೆ. ಯಾಕಂದ್ರೆ ಫ್ರೆಂಡ್ಶಿಪ್ ನಾಟಕ ಮಾಡಿದ್ರು, ಆ ಒಂದು ವರ್ಡಿಂಗ್ಸ್ ಯೂಸ್ ಮಾಡಿದಾಗ ಅವ್ರ ಮೇಲೆ ನಂಬಿಕೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಎನಿವೇಸ್ ನಾವು ಅರ್ಲಿ ಜಡ್ಜ್ ಮಾಡ್ತಾ ಇಲ್ಲ. ಬಟ್ ನಂಗೆ ಸ್ಪಂದನ ಮೇಲೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆ ಅಂತಂದ್ರೆ, ನೀವ್ ಏನಕ್ಕೆ ಸಡನ್ ಆಗಿ ನಿಮ್ದು ಒಂದು ಗ್ರೂಪ್ ಇತ್ತು, ಗ್ರೂಪ್ ಅಂತಂದ್ರೆ ನೀವು ಆ ಕಡೆ ಚೆನ್ನಾಗಿ ಆಡ್ಕೊಂಡು ಗೇಮ್ ಆಡ್ಕೊಂಡು ಇದ್ರಿ ನೀವು. ಬಟ್ ಸಡನ್ ಆಗಿ ನೀವ್ ಯಾಕೆ ಅಶ್ವಿನಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ? ವೈ? ಮೇ ಬಿ ಅವ್ರು ನಿಮ್ಗೆ ಲೈಕ್ ಎಲ್ಲರೂ ನಿಮ್ನ ಟಾರ್ಗೆಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ಅಂತ ಆತರ ಮಾಡಕ್ ಹೊರಟಿದ್ದೀರಾ, ಸೇಫ್ ಗೇಮ್ ಮಾಡಕ್ ನೋಡ್ತಾ ಇದ್ದೀರಾ. ಸ್ಪಂದನ ಅವ್ರು ಏನಂತ ಗೊತ್ತಾ, ಆಕ್ಚುಲಿ ಅವ್ರ ಹತ್ರ ಇವಾಗ ಟಾಸ್ಕ್ ಆಡಿ ಗೆಲ್ಲಕ್ಕೆ ಕೆಪಾಸಿಟಿ ಇಲ್ಲ ಅಂದಾಗ ಕೆಲವೊಂದ್ಸತಿ ಬೇರೆಯವ್ರ ಹತ್ರ ಸೇಫ್ ಗೇಮ್ ಆಡ್ಕೊಂಡು ಇನ್ನೂ ಒಂದು ವಾರ ಪುಷ್ ಹಾಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ರಿಷಾ ಅವರು ಅದನ್ನೇ ಹೇಳ್ತಾರೆ, ಸ್ಪಂದನ ಅವ್ರು ಏನೂ ಮಾಡ್ತಾ ಇಲ್ಲ, ಜಸ್ಟ್ ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ಶಾಡೋ ಅಲ್ಲಿ ಬಂದು ಎಷ್ಟು ವಾರ ಅಂತ ನೀನು ರೆಡಿಯಾಗಿ 3 ತಿಂಗಳು ಹೋಗೋವರೆಗೂ ನೀನು ಬಿಟ್ಕೊಂಡು ಬರ್ತೀಯ ನೀನು ಅಂತ ಅಂದ್ರೆ ನಿನ್ನೆ ಹೇಳ್ತಿದ್ವಿ. ಧ್ರುವಂತ್ ಅವ್ರು ಹೇಳಿದ್ದಾರೆ
ಹೇಳಿದ ಹಂಗೆ ಧ್ರುವ ಅಂತ ಹೇಳ್ತಾರೆ, ನೀನ್ ಬರೀ ಮೇಕಪ್ ಹಾಕೊಂಡು ಲೈಕ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಎಲ್ಲೂ ಕೂಡ ನಿನ್ ಟಾಸ್ಕ್ ಪರ್ಫಾರ್ಮೆನ್ಸ್ ಇಲ್ಲ, ನಿಂದ ಏನು ಮನೇಲಿ ಕಾಂಟ್ರಿಬ್ಯೂಷನ್ ಇಲ್ಲ ಅಂತಂದಾಗ ಎಷ್ಟು ತಿಂಗಳವರೆಗೂ ನೀನು ಹೋಗ್ಬೋದು. ಅಂಡ್ ಈ ಕಡೆ ಜಾಮಿ ಅವರು ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಲೈಕ್ ಕಲರ್ಸ್ ಅವ್ರದ್ದು ಚಾನಲ್ ಕೋಟ ಅಂತೆಲ್ಲ ಹೇಳ್ತಾರೆ, ಅದು ರುಬ್ತಾರೆ 100% ಅವ್ರು ಗೊತ್ತಾಗ್ತಾ ಇಲ್ಲ ಮ್ಯಾಟರ್ ಕಲರ್ಸ್ ಜಿ ಕನ್ನಡ ಇದೆಲ್ಲ ಎತ್ಕೊಳ್ಳೆ. ಅವ್ರಿಗೆ ಏನ್ ಇಷ್ಟ ಬರುತ್ತೋ ಆ ಒಂದು ರೀಸನ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಗ ಇರುತ್ತೆ, ವೋಟ್ ಆಗ್ತಾರೆ. ಅಂಡ್ ಇನ್ನೊಂದು ವೋಟಿಂಗ್ ಮುಖಾಂತರ ಆಕ್ಚುಲಿ ಒಂದು ಕೌಂಟ್ ಆಗುತ್ತೆ. ಓಕೆ ಇವ್ರಿಗೆ ಎಷ್ಟು ಫ್ಯಾನ್ ಬೇಸ್ ಇದೆ, ಇವ್ರ ನಾಮಿನೇಷನ್ ಬಿಟ್ರೆ ಇವ್ರು ಯಾವ ಲೆವೆಲ್ ಯಾವ ಕಡೆ ಸ್ಥಾನಕ್ಕೆ ಬರ್ತಾರ, ಫಸ್ಟ್ ಅಲ್ಲಿ ಇರ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಅದೆಲ್ಲ ಕನ್ಸಲ್ಟೇಷನ್ ಮಾಡ್ಕೊಂಡು ಬಿಗ್ ಬಾಸ್ ಸ್ವಲ್ಪ ಯೋಚನೆ ಮಾಡಿ TRP ಮೆಟೀರಿಯಲ್ ಅಂತಾನು ಇಟ್ಕೊಳ್ತಾರೆ. ಇನ್ನೊಂದೇನಪ್ಪ ಅಂತಂದ್ರೆ ನಿನ್ನೆ ಆಕ್ಚುಲಿ ಲೈಕ್ ಕಾವ್ಯ ಅವ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಸೊ ಕಾವ್ಯ ಅವರು ರಕ್ಷಿತಾಗೆ ಕಳಪೆ ಕೊಡ್ತಾರೆ. ರೀಸನ್ಸ್ ಏನಂತಂದ್ರೆ ನಿನ್ನ ನಾನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನೀನು ಒಂದಷ್ಟು ಫೇರ್ ಡಿಸಿಷನ್ ತಗೊಂಡಾಗ ನೀನು ಯಾರಪ್ಪ ಚಿಕ್ಕ ಹುಡುಗಿ ಇಷ್ಟು ಚೆನ್ನಾಗಿ ಡಿಸಿಷನ್ ತಗೊಳ್ತಾರೆ ಅಂತ ಶಾಕ್ ಆಗುತ್ತೆ ನಮ್ಗೆ. ಅದೇ ನೀನ್ ಏನಾದ್ರು ರಾಂಗ್ ಡಿಸಿಷನ್ ತಗೊಂಡಾಗ ಚಿಕ್ಕ ಹುಡುಗಿ ಅಲ್ವಾ ಪರವಾಗಿಲ್ಲ ಬಿಡು ಅಂತಾನು ಅನ್ಸುತ್ತೆ. ಬಟ್ ನಿನ್ ಬಗ್ಗೆ ನಾನು ಜಡ್ಜ್ ಮಾಡಕ್ ಕಂಪ್ಲೀಟ್ಲಿ ಆಗ್ತಾರೆ, ನೀನ್ ಏನು ಮಾಡಕ್ ಹೊರಟಿದ್ಯಾ ಅಂತ. ಸೊ ಅದಕ್ಕೋಸ್ಕರ ನೀನು ಆಮೇಲೆ ರಘು ಅವ್ರನ್ನ ನೀವು ಕಳಪೆ ಕೊಟ್ಟಿದ್ದು ಆನ್ ದ ಬೇಸ್ ಯಾವ ಬೇಸಿಸ್ ಮೇಲೆ ಕೊಟ್ರೆ ಅದಕ್ಕೋಸ್ಕರ ನಾನು ನಿಮ್ಗೆ ಲೈಕ್ ಕಳಪೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ರಕ್ಷಿತ್ ಅವ್ರು ಏನು ಮಾತಾಡೋದು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನನಗೆ ಅನ್ನಿಸ್ತಾರದು ಏನಂತಂದ್ರೆ ಲೈಕ್ ಕಾವ್ಯ ಅವರು ಯೋಚನೆ ಮಾಡ್ತಾರೋ ರೀತಿ ಸರಿ ಇದೆಯಾ ಗೈಸ್. ಆಕ್ಚುಲಿ ನನಗೆ ಆನೆಸ್ಟ್ ಆಗಿ ಏನು ಅನಿಸ್ತು ಅಂತಂದ್ರೆ ಮೇ ಬಿ ಕಾವ್ಯ ಅವ್ರು ಒಬ್ಬರೇನೆ, ಮೇ ಬಿ ರಕ್ಷಿತಾ ವಿರುದ್ಧ ನಾನು ಇಲ್ಲಿ ಹೋಗ್ತಾ ಇಲ್ಲ ಕಾವ್ಯ ಅವ್ರು ನಾನು ಆಕ್ಚುಲಿ ನಾನು ಇಲ್ಲಿ ಕಾವ್ಯ ಸಪೋರ್ಟ್ ತಗೊಳ್ತಾ ಇದ್ದೀನಿ. ರೀಸನ್ ಇಷ್ಟೇ, ಕಾವ್ಯ ಅವ್ರಿಗೆ ಮನ್ಸಲ್ಲಿ ಏನಿತ್ತೋ ಹಿಂದೆ ಮುಂದೆ ಮಾತಾಡದೆ ಯಾರ ಹತ್ರನೂ ಡಿಸ್ಕಷನ್ ಆಗಿದ್ದು ಬರೀ ಯಾರ ಹತ್ರ ಮಾಡಿದ್ದು ಒಂದ್ಸತಿ ಮಾಡಿದ್ರು ಅನ್ಕೊಂತೀನಿ. ಸ್ಪಂದನ ಹತ್ರ ಮಾಡಿದ್ರು. ಆಕ್ಚುಲಿ ಸ್ಪಂದನ ಹತ್ರ ರೀಸನ್ಸ್ ಬಗ್ಗೆ ಮಾತಾಡಿಲ್ಲ, ಅವರು ಕಳಪೆ ಕೊಡೋದ್ರ ಬಗ್ಗೆ ಮಾತಾಡಿಲ್ಲ, ಕೊಟ್ಟಿದ್ದು ತಪ್ಪಿತ್ತು ಅಂತ ಮಾತಾಡಿದ್ರೆ ಸ್ಪಂದನ ಹತ್ರ. ಯಾಕಂದ್ರೆ ನೀವು ಅವರ ಭಾವ ಸಡನ್ ಆಗಿ ರಘು ಅವ್ರು ಕ್ಯಾಪ್ಟನ್ ಆಗಿದ ತಕ್ಷಣ ಖುಷಿಯಾಗಿ ನಿಂತ್ಕೊಂಡು ಕುಣಿದಾಡೋದು ಅವೆಲ್ಲ ಮಾಡ್ತಿದ್ರಲ್ಲ, ಏನಕ್ಕೆ ಸಡನ್ ಆಗಿ ಅಲ್ಲಿದ್ದವಳು ಸಡನ್ ಆಗಿ ಈಗ ರಘು ಅವ್ರ ಜೊತೆ ಬಂದು ಈ ತರ ಕೊಂಡ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂತಾಗ ಸ್ಪಂದನ ಅವ್ರು ಎತ್ಕೊಳ್ತಾರೆ. ಸ್ಪಂದನ ಅವ್ರ ಜೊತೆ ಇವರು ಅದನ್ನ ಹಂಚ್ಕೊಳ್ತಾರೆ. ಆ ಒಂದು ರೀಸನ್ ಕಳಪೆ ಅಂತ ಎಲ್ಲೂ ಮಾತಾಡಲ್ಲ, ಬಟ್ ಇಲ್ಲಿ ಕಳಪೆ ಕೊಡ್ಬೇಕಾದ್ರೆ ಆ ರೀಸನ್ ಅಬ್ಸರ್ವ್ ಮಾಡಂಗಿದ್ರೆ ಸೊ ಇದೊಂದೇ ಗ್ಯಾಂಗ್ ಅಲ್ಲ, ಬರೀ ಕಳಪೆ ಕೊಡ್ಬೇಕು ಅನ್ನೋದನ್ನ ಮಾತಾಡ್ಕೊಂಡಿದ್ದು ಯಾರೋ ಅಶ್ವಿನಿ ಮ್ಯಾಮ್ ಅವರು ಧ್ರುವಂತ್ ಅವ್ರು ಮಾತ್ರ ಅಲ್ಲ, ಅಭಿ ಮತ್ತೆ ಸ್ಪಂದನ ಅವರು ಉತ್ತಮ ಕೊಡೋದಕ್ಕೆ ಇಲ್ಲಿ ಧನುಷ್ ಅವರು ಮತ್ತೆ ಸ್ಪಂದನ ಅವರು ಉತ್ತಮ ಅಶ್ವಿನಿ ಮ್ಯಾಮ್ ಕೊಡೋದಕ್ಕೆ ಮಾತಾಡ್ಕೊಂಡಿರೋದು. ಅಂದ್ರೆ ಇವರು ಇತ್ತಂತೆ, ಸೊ ಅದನ್ನ ಮಾತಾಡಿದ್ರು. ಬಟ್ ಅದೆಲ್ಲ ಕ್ಲಿಪ್ಪಿಂಗ್ ತೋರಿಸಲಿ ಇವರೇ ಅವ್ರ ಬಾಯಲ್ಲಿ ಹೇಳಿದ್ದು. ಬಟ್ ಇವರು ಗ್ಯಾಂಗ್ಗೆ ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದು, ಸೊ ಅದನ್ನ ನೀಟಾಗಿ ಕ್ಲಿಪ್ಪಿಂಗ್ ತೋರಿಸಿದ್ರೆ ಯಾಕೆ ಡಿಸ್ಕಷನ್ ಆಗ್ಬೇಕು ಗುರು. ನೀವು ಫಸ್ಟ್ ಆಫ್ ಆಲ್ ನೀವು ಯಾಕೆ ಡಿಸ್ಕಷನ್ ಮಾಡ್ಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬರ್ತೀರಾ, ಜೊತೆಗೆ ಇದನ್ನ ಮಾಡ್ತೀರಾ. ಲಾಸ್ಟ್ ಟೈಮ್ ಸರಿಯಾಗಿ ಮಕ್ಕೋಗ್ದಿದ್ರು ನೀವು ಡಿಸ್ಕಷನ್ ಮಾಡ್ಕೊಂಡು ಒಬ್ರು ಕಳಪೆ ಕೊಡೋದು ಅವೆಲ್ಲ ಕೋಡಿಂಗ್ ಅಲ್ಲಿ ಮಾತಾಡ್ಕೊಂಡು ಇವರು ಯಾರಪ್ಪ ಚೈತ್ರ ಕುಂದಾಪುರ ಅವರು ಬಟ್ಟೆ ಹಾಕೊಳ್ಳೋ ಟೈಮ್ ಒಳಗಡೆ ಬಟ್ಟೆ ಹಾಕೊಳ್ತಾ ಇದಾರಲ್ಲ ಹೆಣ್ಮಕ್ಳುಗಳಿಗೆ, ಆಗ ಡಿಸ್ಕಷನ್ ನಡೆಯುತ್ತಂತೆ ಕಳಪೆ ಯಾರು ಕೊಡಬೇಕು, ಉತ್ತಮ ಯಾರು ಕೊಡಬೇಕು, ನಾಮಿನೇಷನ್ ಯಾರು ಕೊಡಬೇಕು ಅಂತ. ಫಸ್ಟ್ ಆಫ್ ಆಲ್ ರೂಲ್ಸ್ ಇರೋದು ಏನಂತಂದ್ರೆ ನಾಮಿನೇಷನ್ಗಾಗ್ಲಿ ಇಲ್ಲ ಉತ್ತಮ ಆಗ್ಲಿ ಇಲ್ಲ ಕಳಪೆ ಆಗ್ಲಿ ಡಿಸ್ಕಷನ್ ಮಾಡೋ ಹಾಗಿಲ್ಲ. ನಿಮ್ಮ ಇಂಡಿವಿಜುವಲಿಟಿಯಾಗಿ ಯೋಚನೆ ಮಾಡಿ, ನೀವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಯಾರು ಚೆನ್ನಾಗಿ ಆಡಿದ್ದಾರೆ, ಯಾರು ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು, ಎಂಡ್ ಆಫ್ ದ ಡೇ ನಿನ್ನ ಒಂದು ರೀಸನ್ ನಿನಗೆ ನೀನು ಇಟ್ಕೊಂಡು ಸ್ಟ್ಯಾಂಡ್ ತಗೊಳ್ಬೇಕಾಗುತ್ತೆ. ಜನ ನೋಡ್ತಾ ಇರ್ತಾರೆ ಓಕೆ ಇವ್ರು ತಪ್ಪ ಸರಿನಾ ಅಂತ. ನಿಮ್ಗೆ ಅನಿಸ್ತದೆ ಒಟ್ನಲ್ಲಿ ಇದನ್ನೇ ಉತ್ತಮ ಬಂದ್ಬಿಟ್ಟು ಅಶ್ವಿನಿ ಸಿಕ್ತು, ಏನಬ್ಬಾ ಫುಲ್ ಖುಷಿ, ಪ್ರೌಡ್ ಮೂಮೆಂಟ್, ಸಾಧನೆ ಮಾಡಿದೀನಿ ಅಂತ. ಆಮೇಲೆ ಆಯ್ತು ಏನು ಮಾಡಕ್ಕಾಗಲ್ಲ, ಒಂದ್ 4-5 ದಿನ ಅವರ ಕೋಪನ ತಡ್ಕೊಂಡಿದ್ರು, ಹಿಂಗೆ ತಡ್ಕೊಂಡಿರ್ತಾರೆ ನಾವು ನೋಡ್ತೀವಿ. ಆಕ್ಚುಲಿ ಇನ್ನೊಂದೇನಂತಂದ್ರೆ ನಿನ್ನೆ ಸೊ ಬೆಸ್ಟ್ ಪಾರ್ಟ್ ಒಂದಿದೆ ಅಂಡ್ ವರ್ಸ್ಟ್ ಪಾರ್ಟ್ ಒಂದಿದೆ. ಸೊ ಬೆಸ್ಟ್ ಪಾರ್ಟ್ ಏನಂತಂದ್ರೆ ನಿನ್ನೆ ಮಕ್ಕಳ ದಿನಾಚರಣೆ ಎಲ್ರಿಗೂ ಗೊತ್ತಿದೆ. ಸೊ ಎಲ್ರಿಗೂ ವಿಟಿ ಹಾಕ್ಬಿಟ್ಟು ಅವ್ರ ಮಕ್ಳುಗಳದೆಲ್ಲ ವಿಶ್ ಮಾಡ್ತಾ ಇದ್ರು. ಅವರೇ ನಿಮ್ಗೆ ನಿಜವಾಗ್ಲೂ ಒಂದ್ ಸ್ವಲ್ಪ ಅಂದ್ರೆ ಮನಸ್ತತ್ವ ಇದ್ರೆ ಆ ಮಾಡೋರ್ ಪಾಪ ಜೈಲಲ್ಲಿ ಅಂದ್ರೆ ಆ ಕಡೆ ಹೋಗಿ ಕೂತಿದಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ಆಮೇಲೆ ವಿಟಿ ಪ್ಲೇ ಮಾಡ್ಬೇಕಾಗ್ತಾರೆ. ಅಲ್ಲ ಫಸ್ಟ್ ಆಫ್ ಆಲ್ ಪ್ಲೇ ಮಾಡಬಾರ್ದಾಗಿತ್ತು. ನಾನು ಏನ್ ಹೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಅವರು ಲೈಕ್ ನೀವು ವಿಟಿ ಪ್ಲೇ ಮಾಡ್ತೀರಾ ಮಕ್ಕಳ ದಿನಾಚರಣೆ ಅಂಗವಾಗಿ, ನಿಮ್ಮ ಅವ್ರವ್ರ ಮಕ್ಕಳುಗಳನ್ನ ವಿಶ್ ಮಾಡೋದು ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಇಲ್ಲ ಅಂತ ಒಂದು ಮೆಸೇಜ್ ನ ಕೊಡ್ತಾರೆ. ಇಲ್ಲಿ ಆ ಮಾಡುವವರ ಇಬ್ಬರು ಮಕ್ಕಳನ್ನು ಕೂಡ ತೋರಿಸ್ತಾರೆ. ಅಲ್ಲಿ ಮಾತೇನಿರಲ್ಲ, ಬಟ್ ತುಂಟತನದಿಂದ ಮಾತಾಡ್ತಿರ್ತಕ್ಕಂಥ ಮಾತಾಡಕ್ ಬರಲ್ಲ, ವಾಯ್ಸ್ ಕೇಳಿಸ್ಕೊಂತ ಇರ್ತಾರೆ. ಬಟ್ ಇಲ್ಲಿ ಏನಾಗಿತ್ತು ಅಂತಂದ್ರೆ ರೂಲ್ಸ್ ಬಂದ್ಬಿಟ್ಟು ಲೈಕ್ ಎಲ್ಲಾರು ಕುಣಿಸಿ ಸೋಫಾ ಮೇಲೆ ಮಾಡಿರ್ತಾರೆ. ಹೌದು ಮಾಡೋರು ಕಳಪೆ ಸಿಕ್ಕಿದೆ ಒಪ್ಕೊಳ್ತೀನಿ, ಬಟ್ ನೀವು ಮಾಡೋರ ಕ್ಲಿಪ್ಪಿಂಗ್ಸ್ ಹಾಕ್ಬಾರ್ದಾಗಿತ್ತು. ಏನಕ್ಕೆ ಹಾಕಿದ್ರಿ? ಆ ಮನುಷ್ಯನ ಕರ್ಕೊಂಡ್ ಬರ್ತಾರೆ, ರಘುವರು ಓಡೋಗಿ ಕರ್ಕೊಂಡ್ ಬರ್ತಾರೆ, ಬಟ್ ಅಷ್ಟೇ ಕ್ಲಿಪ್ಪಿಂಗ್ಸ್ ಬಂದ್ಮೇಲೆ ಇವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಇನ್ನೊಂದ್ಸತಿ ಹಾಕ್ಬೇಕು ತಾನೆ, ಯಾಕೆ ಹಾಕಿಲ್ಲ ನೀವು? ಆಮೇಲೆ ಬಿಗ್ ಬಾಸ್ ಅವರು ಎಲ್ಲದಕ್ಕೂ ಮಾತಾಡ್ತಾರೆ. ಸೆಂಟ್ರಲಿ ಮೆಣಸಿನ್ಕಾಯಿ ಎತ್ಕೋ, ಗೇಮ್ ಚೆನ್ನಾಗಿ ಹೇಳಿ, ರೀಸನ್ಸ್ ಕರೆಕ್ಟ್ ಆಗಿ ಕೊಡಿ ಅಂತ. ಪಾಪ ರಘು ಅವರು 4 ಸತಿ ಕೇಳಿದ್ರಂತೆ, ನಾನು ಹೋಗ್ಬಿಟ್ಟು ಮಾತಾಡ್ದೆ, ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತಂದ್ರು. ಏನಕ್ಕಪ್ಪ, ಏನ್ ಟೀ ಕುಡಿಯಕ್ ಹೋಗಿರ್ತೀರಾ ಇಲ್ಲ ಬಿರಿಯಾನಿ ತಿನ್ನಕ್ ಹೋಗಿರ್ತೀರಾ ಅಲ್ಲಿ? ಎಲ್ರಿ ನಿಮ್ಗೆ ಏನ್ರಿ? ಅಲ್ಲ ಫಸ್ಟ್ ಆಫ್ ಆಲ್ ನಾನು ರೀಸನ್ ನಿಮ್ಗೆ ಒಂದ್ ಹೇಳ್ತೀನಿ, ನಿಮ್ ಮಕ್ಳಿಗೂ ನಿಮ್ಗೆ ಆತರ ನೀವು ಆಚೆ ಎಲ್ಲೋ ಒಂದ್ ಕಡೆ ಇದ್ದಾಗ ಕೊಡ್ಬೇಡ್ರಿ. ಆಯ್ತು ನೀವು ಯಾರೀ ಕೇಳಿದ್ರು ಮಕ್ಕಳ ದಿನಾಚರಣೆ ಮಾಡಿ ಅಲ್ಲ, ಈಗ ಸರಿ ಆಯ್ತು ಮಕ್ಕಳ ದಿನಾಚರಣೆ ಮಾಡಿದ್ರಲ್ಲ, ಬೇಜಾರಿಲ್ಲ, ಖುಷಿ, ನಮಗೂ ಎಲ್ಲರೂ ಸೆಲೆಬ್ರೇಟ್ ಮಾಡ್ಬೇಕು. ಬಟ್ ಒಂದೇನಂತಂದ್ರೆ ಮಾಡೋವರ ಕ್ಲಿಪ್ಪಿಂಗ್ಸ್ ಹಾಕ್ಬಾರ್ದಾಗಿತ್ತು. ನೀವು ತೋರಿಸ್ಬೇಡಿ, ನೀವು ಮಾಡೋರ್ನ ಕರ್ಕೊಂಬಂದ್ ತೋರಿಸ್ಬೇಡಿ ಅಂತ ಏನು ಹೇಳಿಲ್ಲ ಅಂತಂದಾಗ ನೀವು ಮಾಡೋರ್ ಕ್ಲಿಪ್ಪಿಂಗ್ಸ್ ಹಾಕ್ಬೇಡಿ. ಯಾಕೆ ಹಾಕಿದ್ರಿ?
ನಾನು ಕೇಳ್ತಿರೋ ಕ್ವಶನ್ ಸಿಂಪಲ್ ಇಷ್ಟೇ. ಪಾಪ ಮೇ ಬಿ ಶನಿವಾರದ ಹೊತ್ತು ಮೇ ಬಿ ಏನಾರ ಒಂದು ಮೇ ಬಿ ತೋರಿಸ್ಲಿ ಸರ್. ಆಕ್ಚುಲಿ ನಾನು ಹೇಳತ್ತಂದ್ರೆ ಪಾಪ ಅವ್ರಿಗೂ ಆಸೆ ಇರುತ್ತಲ್ವಾ ಗುರು, ಯಾರಾದ್ರೂ ಬಿಡ್ರಿ ಪಾಯಿಂಟ್ಗಳು ರೈಸೇ ಆಗಲ್ಲ, ನೋಡ್ಕೊಂಡಿರ್ಬೇಕಾರೆ ಪಕ್ಕ. ಸೊ ಸುದೀಪ್ ಸರ್ಗೆ ಮಾತಾಡುವಂಥ ಪಾಯಿಂಟ್ಸ್ಗಳು ಬೇರೆನೇ ಇರ್ತವೆ. ಹೌದು. ಸೊ ಇದ್ರ ಮಧ್ಯೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ವಿಟಿ ಎಲ್ಲ ತೋರಿಸ್ಕೊಂಡು ಸೊ ಕುತ್ಕೊಳ್ಳೋದು ಚಾನ್ಸೇ ಇಲ್ಲ ಅಂತ ಅನ್ಕೊಂತೀನಿ. ಅಂಡ್ ಆಕ್ಚುಲಿ ನಿನ್ನೆ ಇನ್ನೊಂದು ಏನಂತಂದ್ರೆ, ಸೊ ರಘು ಅವರು ಆಕ್ಚುಲಿ ಕ್ಯಾಪ್ಟನ್ ಆಗಿದ್ರು. ಸೊ ಆಕ್ಚುಲಿ ಅಂಡ್ ಇವತ್ತು ಅವ್ರ ಬರ್ಡೇ ಕೂಡ. ಸೊ ನಮ್ಮ ಕಡೆಯಿಂದ ರಘುವರ್ಗೆ ಹ್ಯಾಪಿ ಬರ್ಡೇ. ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಒಂದು ಬಿಗ್ ಬಾಸ್ ಜನಿಗೆ. ಇದೇ ತರ ನೀವು ಕ್ಯಾರೆಕ್ಟರ್ ಇಟ್ಕೊಳ್ಳಿ ಸರ್. ನೀವು ಆಕ್ಚುಲಿ ತುಂಬಾ ಜನ ಫ್ಯಾನ್ ಬೇಸ್ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಪರ್ಸನಾಲಿಟಿ ಇದೆ, ಮಾತಾಡ್ಬೇಕಾದ್ರೆ ಒಂದು ತೂಕ ಇದೆ, ಅಂಡ್ ಎಲ್ಲೂ ಕೂಡ ನೀವು ತಾಳ್ಮೆನ ಕಳ್ಕೊಳ್ತಾ ಇಲ್ಲ. ಅದು ತುಂಬಾ ನನಗೆ ಇಷ್ಟ ಆಗ್ತಾ ಇರೋದು. ನೀವು ಆಚೆಗಳು ಹೊರಗಡೆ ಬರಕ್ ಮುಂಚೆ ಹೇಳಿದ್ರು ನನಗೆ ತುಂಬಾ ಕೋಪ, ಸಿಕ್ಕಿದ್ದೆಲ್ಲ ಹೊಡೆದಾಕ್ಬಿಡ್ತೀನಿ. ಅವ್ರ ಮಿಸಸ್ ಕೂಡ ಅದನ್ನೇ ಹೇಳ್ತಾರೆ. ಬಟ್ ಇವಾಗ ಅವರ ಒಂದು ನಡವಳಿಕೆ ಏನಿದೆ ಒಂಥರ ಮಗು ತರ ನಡ್ಕೊಳ್ತಾ ಇದಾರೆ. ಗಿಲ್ಲಿ ಅವ್ರ ಜೊತೆ ಗಿಲ್ಲಿ ಕಾಮಿಡಿ ಏನ್ ಗುರು, ಆಮೇಲೆ ಕ್ಯಾಪ್ಟನ್ ಆದ್ಮೇಲೆ ನೋಡಿದ್ರ ಯಾರು ಸಪೋರ್ಟ್ಗೆ ಬರಲಿಲ್ಲ. ಪಾಪ ಗಿಲ್ಲಿ ರಕ್ಷಿತಾ ಇಬ್ಬರೇ ಇದ್ದಿದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅದೇ ಹೇಳ್ತಾರೆ ಆಕ್ಚುಲಿ ಕ್ಲೀನ್ ಮಾಡ್ಬೇಕು, ಕಸ ಎಲ್ಲ ಹೊಡಿಬೇಕಾರೆ ನಿನ್ಗೆ ಯಾರು ಸಪೋರ್ಟ್ಗೆ ಬರ್ಲಿಲ್ಲ, ನಾನು ನಿಂತ್ಕೊಂಡಿದ್ದೆ ಅಲ್ಲಿ ಅಂತ ಹೇಳ್ತಾರೆ. ಏನ್ ಕಾಮಿಡಿ ಗುರು. ಬಿಗ್ ಬಾಸ್ ಮಕ್ಳಿರೋರ್ಗೆಲ್ಲ ಮಕ್ಳು ವಿಶಸ್ನ ಕಳಿಸ್ತಾ ಇದ್ರು, ವಿಟಿ ಪ್ಲೇ ಮಾಡ್ತಾ ಇದ್ರೆ ನಮ್ಮ ಮಕ್ಳೇ ಇಲ್ಲ, ನಮ್ಗೆ ನಾವೇನ್ ಮಾಡೋದು ಅಂತ ಹೇಳಿ ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದು ವಿಶ್ವಾಸ ಮಾಡಿಸ್ತೀರಾ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಅದ್ ಸಕ್ಕತ್ ಗುರು. ಆಮೇಲೆ ಇನ್ನೊಂದ್ ಹೇಳಿದ್ರೆ ಇನ್ನೊಂದು ಡಿಸ್ಕಷನ್ ಆಗುತ್ತೆ. ಏನ್ ಗುರು ರಘುವಣ ಬಂದಿದ್ 4 ವಾರಕ್ಕೆ 2 6 1 4 ಹೊಡೆದ್ಬಿಟ್ನಲ್ಲ, ಕ್ಯಾಪ್ಟನ್ ಡಕ್ ಹೊಡ್ಕೊಂಡು. ಆಮೇಲೆ ಹೇಳ್ತಾರೆ ಇಲ್ಲ ಸಿಂಗಲ್ ಡಕ್ ಅಲ್ಲ ಗುರು, ಆಕ್ಚುಲಿ ನಾವು 4 ಹೊಡೆದಿದ್ದೀನಿ, ನಾನು ಕಿಚನ ಚಪ್ಪಾಳೆ ತಗೊಂಡಿದ್ದೀನಲ್ಲ ಅದ್ 4 ಅಂತಂದಾಗ ರಘು ಧನುಷ್ ಅವ್ರು ಹೇಳ್ತಾರೆ ಹಂಗಾರೆ ರಘು ಅವರು ತಗೊಂಡಿದ್ದಾರೆ ಅಂದ್ರೆ ಹೂವಣ 2 6 1 4 ಬೇರೆ ಹೊಡೆದವಣ. 1 4 ಬಂದ್ಬಿಟ್ಟು ಕಿಚನ ಚಪ್ಪಾಳೆ ಅಂತೆ. ಕ್ಯಾಪ್ಟನ್ ಆಗೋದು 6 ಅಂತೆ. 2 ಸತಿ ಕ್ಯಾಪ್ಟನ್ ಆಗಿದ್ದಕ್ಕೆ 2 6 1 4 ಹೊಡೆದವ್ರೆ. ನಾವ್ ಇನ್ನೂ ಸಿಂಗಲ್ ಡಬಲ್ ಅನ್ಕೊಂಡು ಆಡ್ತಾ ಇದೀವಲ್ಲಣ್ಣ, ಏನಣ್ಣ ನಮ್ ಕತೆ ಅಂತ ಹೇಳ್ತಾವ್ರೆ ಇವಾಗ. ಅಂಡ್ ಆಕ್ಚುಲಿ ಇವಾಗ ಬನ್ನಿ ಗೈಸ್ ನಾಮಿನೇಟ್ ಲಿಸ್ಟ್ ಅಲ್ಲಿ. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ 8 ಜನ ನಾಮಿನೇಟ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ಅಶ್ವಿನಿ ಅವರು, ಜಾನ್ವಿ ಅವರು, ಧ್ರುವಂತ್ ಅವರು, ರಕ್ಷಿತಾ ಅವರು, ಕಾಕ್ರೋಜ್ ಅವರು, ರಿಷಾ ಅವರು, ರಾಶಿಕಾ ಅವರು, ಮ್ಯೂಟೆಂಟ್ ರಘು ಅವರು. ಸೊ ಇಲ್ಲಿ ಆಕ್ಚುಲಿ ನನಗೆ ಈ ಒಂದು ಲಿಸ್ಟ್ ಅಲ್ಲಿ ವೀಕ್ ಕಾಣಿಸ್ತಾ ಇರೋದು ಯಾರು ಅಂತಂದ್ರೆ ರಿಷಾ ಅವರು. ಸೊ ನನಗೆ ವೀಕ್ ಕಾಣಿಸ್ತಾ ಇದ್ದಾರೆ ಅಂದ್ರೆ ಜೊತೆಗೆ ಧ್ರುವಂತ್ ಅವರು ಇರ್ತಾರೆ. ಆಕ್ಚುಲಿ ಬಾಟಮ್ 2 ಅಲ್ಲಿ ಗೈಸ್ ಧ್ರುವಂತ್ ಮತ್ತೆ ರಿಷಾ ಅವರು ಉಳ್ಕೊಂತಾರೆ. ಈ ಒಂದು ವಾರದಲ್ಲಿ ಎಲಿಮಿನೇಷನ್ ಇರಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ ಆತರ. ಇನ್ ಕೇಸ್ ನಾಮಿನೇಷನ್ ಅಲ್ಲಿ ಬಂದು ರಿಷಾ ಅವರು ಮತ್ತೆ ಧ್ರುವಂತ್ ಅವರು ಉಳ್ಕೊಂಡ್ರೆ ರಿಷಾನ ಎತ್ತು ಬಿಡ್ತಾರೆ. ಯಾಕಂದ್ರೆ ರಿಷಾ ಅವರು ಏನ್ ಮಾಡ್ತಿದ್ದಾರೆ ಗೊತ್ತಾಗ ಆಕ್ಚುಲಿ ಗಾಸಿಪ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಕಡೆನೂ ಚೆನ್ನಾಗಿರಕ್ ಹೋಯ್ತಾ ಇದಾರೆ, ಈ ಕಡೆನೂ ಚೆನ್ನಾಗಿರಕ್ ಹೋಯ್ತಾರೆ. ಅಲ್ಲಿಂದ ಬಂದು ಇಲ್ಲೇ ಹೇಳ್ತಾ ಇದ್ರೆ, ಇಲ್ಲಿಂದ ಬಂದು ಅಲ್ಲೇ ಹೇಳ್ತಾ ಇದ್ರೆ. ಆಮೇಲೆ ನೆನ್ನೆ ರಾಶಿಕಾ ಬಗ್ಗೆ ಕುತ್ಕೊಂಡು ನೀನ್ ಧ್ರುವಂತ್ ಬಗ್ಗೆ ಮಾತಾಡ್ತಾರೆ, ಅಲ್ಲ ಸಾರಿ ಇವ್ರ ಬಗ್ಗೆ ಯಾರು ಮತ್ತೆ ರಾಶಿಕಾ ಸೂರಜ್ ಬಗ್ಗೆ ಮಾತಾಡ್ತಾರೆ. ಸೂರಜ್ ಬಗ್ಗೆ ಮಾತಾಡ್ಕೊಂಡು ಈಗ ನೆಕ್ಸ್ಟ್ ನೋಡಿದ್ರೆ ನೆನ್ನೆ ನೋಡಿದ್ರೆ ಒಂದು ಮತ್ತೆ ಕುತ್ಕೊಂಡು ಮಾತಾಡ್ತಾರೆ. ಅವ್ರ ಹತ್ರ 4 ಜನ ಕುತ್ಕೊಂಡು ಅಭಿಷೇಕ್, ಸೂರಜ್, ಸ್ಪಂದನ ಇವರೆಲ್ಲ ಸೇರ್ಕೊಂಡು ಯಾಕೆ ಗುರು ನಿಮ್ಗೆ ಫಸ್ಟ್ ಆಫ್ ಆಲ್ ನೀವು ಒಂದು ಒಬ್ರು ಇತ್ತು ಒಂದ್ ಕಡೆ ಇರಿ, ಒಂದ್ ಕಡೆ ಎತ್ಕೊಂಡು ಚೆನ್ನಾಗಿ ಮಾತಾಡಿ. ಬಟ್ ನೀವು ಅಲ್ಲಿರೋ ಗಾಸಿಪ್ ತಗೊಂಬಂದು ಆಮೇಲೆ ಗಾಸಿಪ್ ಕೇಳಿಸ್ಕೊಳಕ್ಕೆ ಅಂತಾನೆ ಹೋಗ್ತಾರೆ. ಇವ್ರೊಂದು ಇನ್ಪುಟ್ ಕೊಡಕ್ ಹೋಗ್ತಾರೆ. ಏನೋ ದೊಡ್ಡ ಪಂಡಿತೆ ತರ ನಾನು ಅವ್ರ ಬಗ್ಗೆ ಗೊತ್ತು ಇವ್ರ ಬಗ್ಗೆ ಗೊತ್ತು ಅಂತ ಧ್ರುವಂತ್ ಅವರು ಇದೇ ತರ ಪಂಡಿತರ ತರನೇ ಆಡ್ತಾ ಇದಾರೆ. ಹಿಂಗೆ ಮಾಡ್ತಾ ಇದಾರೆ. ಪಂಡಿತರಲ್ಲಿ ಯಾರೋ ಒಬ್ರು ಆಚೆ ಬಿಗ್ ಬಾಸ್ ಮನೆಯಿಂದ ಬರೋದಂತ ಆಲ್ಮೋಸ್ಟ್. ನೆನ್ನೆ ಎಪಿಸೋಡ್ ಅದು ಇದೆ ಕಳಪೆ ಇನ್ನೊಂದು ಯಾವ್ದೋ ಬ್ರಾಂಡ್ ಪ್ರಮೋಷನ್ ಒಂದು ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ ಅಲ್ಲಿ ಈ ಕಡೆ ಗಿಲ್ಲಿ ನಟ ಅವರು ಒಂದು ಟೀಮ್ ವಿನ್ ಆಗುತ್ತೆ. ಅದು ಬಿಟ್ರೆ ಸೊ ಇಷ್ಟೇ ಮೇಜರ್ ಪಾಯಿಂಟ್ಸ್ ಏನಿರಲಿಲ್ಲ. ಬರ್ಡೇ ವಿಶೇಷ ಎಲ್ಲ ಬರ್ಡೇ ವಿಶೇಷ ಅಂತೀನಿ ನಾವು ಮಕ್ಕಳ ದಿನಾಚರಣೆ ಪ್ಲೇ ಮಾಡಿದ್ರು. ಸೊ ಗೈಸ್ ನಿಮ್ಗೆ ಏನು ಅನಿಸುತ್ತೆ ನೆನ್ನೆ ಬಗ್ಗೆ ಎಪಿಸೋಡ್ ಬಗ್ಗೆ? ಕಳಪೆ ಕೊಟ್ಟಿದ್ದು, ಉತ್ತಮ ಕೊಟ್ಟಿದ್ದು, ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಾರ ಯಾರು ನಿಮ್ಮ ಪ್ರಕಾರ ಮನೆಯಿಂದ ಆಚೆ ಕಡೆ ಹೋಗಬೇಕು ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ನೆನ್ನೆ ಎಪಿಸೋಡ್ನ ರಿವ್ಯೂ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬಾಯ್.